ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಮನೆಯಿಂದ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದಿರೋದು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. ಬೆಂಗಳೂರಿಂದ 60 ಕಿಲೋಮೀಟರ್ ಕಾರಲ್ಲಿ ಬಂದಿದ್ವಿ, ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಬೆಟ್ಟ ಇನ್ನೂ ಹತ್ತಿಲ್ಲ, ಇವಾಗ ಹತ್ತಬೇಕು. ಇವಾಗ ಇನ್ನೂ ಇಲ್ಲಿ ಮಂಗೆಗಳ ಕಟ್ಟ ಜಾಸ್ತಿ ಐತೆ, ಹುಷಾರಾಗಿರ್ಬೇಕು ಒಂದು ಸ್ವಲ್ಪ, ಎಚ್ಚರಿಕೆಯಲ್ಲಿ. ಎಲ್ಲರೂ ನಮ್ಮ ಫ್ಯಾಮ್ಲಿ ಅದ, ಎಲ್ಲರೂ ಬಂದಿದ್ವಿ. ಬನ್ನಿ ತೋರಿಸ್ತೀನಿ ಇನ್ನು. ಹಂಗೆ ಒಂದು ಬಾಳೆಹಣ್ಣು ಕೊಡ್ತೀನಿ, ನೋಡೋಣ ತಗೊಳ್ತಾ ಇಲ್ವಾ ಅಂತ. ನೋಡೋಣ, ಕೊಟ್ಟಿದ್ದೀನಿ. ಬಿಸ್ಕೆಟ್ ತಗೊಳ್ಳೋ. ಹಾಂ ಸರಿ, ಹುಷಾರಾಗ್ತೀನಿ. ಆದ ತಕ್ಷಣವೇ ಭಕ್ತಾದಿಗಳ ಸೂಚನೆ ಓದ್ಕೊಂಡು ಹೋಗ್ಬೇಕು. ಇಲ್ಲಿ ಟೈಮಿಂಗ್ಸ್ ಇರುತ್ತೆ ಎಲ್ಲೂ ಒಳಗಡೆ ಹೋಗೋಕ್ಕೆ. ಬನ್ನಿ ತೋರಿಸ್ತೀನಿ. ಪ್ಲೇಸ್ ಮಾತ್ರ ಸಖತ್ತಾಗೈತೆ ನೋಡೋಕ್ಕೆ. ನಡ್ಕೊಂಡು ಹೋಗ್ತಾ ಇದ್ವಿ ಮುಂದ್ಗಡೆ. ಇನ್ನು ತುಂಬ ದೂರ ಹೋಗ್ಬೇಕು, ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ. ಇಲ್ಲಿ ಎಷ್ಟೋ ಜನ ಉಪವಾಸದಿಂದ ಕೂತವ್ರೆ ಬೆಟ್ಟದ ಮೇಲ್ಗಡೆ ಮೆಟ್ಲು ಹತ್ತುವಾಗ. ಉಪವಾಸದಿಂದ ಕೂತವ್ರೆ ಅಜ್ಜಿ, ಬೆಟ್ಟದ ಮೇಲ್ಗಡೆ ಬಂದ್ಬಿಟ್ಟು ಕೂತವ್ರೆ. ಅವ್ರಿಗೆ ಸಹಾಯ ಮಾಡ್ತವ್ರೆ, ದುಡ್ಡು ಹಾಕ್ತವ್ರೆ, ಎಲ್ಲ ಬಾಳೆಹಣ್ಣು ಕೊಡ್ತವ್ರೆ. ನಿಮ್ಮ ಕೈಯಲ್ಲಿ ಏನಿರ್ತದೋ ಕೊಡ್ತವ್ರೆ. ಇಲ್ಲೇ ಕೆರೆ ಪಕ್ಕ ಬೆಟ್ಟಗಳು, ಒಳ್ಳೆ ಪ್ಲೇಸು. ಬಂದ್ಬಿಟ್ಟು ನೀವು ಒಂದ್ಸಲ ವಿಸಿಟ್ ಮಾಡಿ. ಕೆರೆ ಇಲ್ಲೂ ಪಕ್ಕ. ಆ ಕಡೆ ಯಾರು ಹೋಗ್ಬಾರ್ದಂತ ಇದಾಗ್ಬಿಟ್ಟವ್ರೆ, ಜಾಲಿ. ಯಾರು ಹೋಗಂಗಿಲ್ಲ ಆ ಕಡೆ. ಬೆಟ್ಟ ಅಲ್ವಾ, ಬಿದ್ದರೆ ಕಷ್ಟ. ಅಲ್ಲಿ ಸ್ವಿಮ್ಮಿಂಗ್ ಫುಲ್ ಆಡ್ತವ್ರೆ ಅಲ್ಲಿ. ಇನ್ನೂ ನಾವಿನ್ನೂ ತಳಗಡೆ ಇದ್ವಿ, ಇನ್ನೂ ಅಷ್ಟು ದೂರ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇನ್ನು ಮೇಲ್ಗಡೆ ಅಲ್ಲಿವರೆಗೂ ಹೋಗ್ಬೇಕು. ಮಂಗ್ಯಾಗಿಲ್ಲಿ ಕೂತವ್ ನೋಡಿ, ಇವನ್ ಕಾಟ ಜಾಸ್ತಿ ಇಲ್ಲಿ. ಒಂದು ಸ್ವಲ್ಪ ಹುಷಾರಾಗಿರಿ. ಕಳ್ಳನ ಮಗ ಹಾಂ, ಹೇಗಿರ್ತಾನಪ್ಪ. ಏನು ಮೆಟ್ಲು ಏನೋ, ಈ ಥರ ಮೆಟ್ಲೈತೆ, ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಹುಷಾರಾಗಿ ಹೋಗಿ ಒಂದು ಸ್ವಲ್ಪ. ಇವರೆಲ್ಲ ಹೋಗಿ ಬಂದವ್ರೆ, ಹೋಗಿ ಬರ್ತವ್ರೆ, ಭಯ ಪಡ್ತವ್ರೆ. ಎಲ್ಲರೂ ಬರೋಕ್ಕೆ ಹೋಗೋವ್ರೆ, ಬರೋಕ್ಕೆ ಭಯ ಪಡ್ತಾರೆ. ಅಲ್ಲಿ ಬಿದ್ದಿದ್ರೆ ಹಿಂಗೆ ತಳಗಡೆ ಅವ್ರ ಊರಿಗೆ ಹೋಗ್ತವ್ರೆ, ಹಿಂಗೆ ಆ ಕೆರೆಯಲ್ಲೇ ಡೈರೆಕ್ಟ್. ನಾವು ಇವಾಗ ಇನ್ನೂ ಮೇಲ್ಗಡೆ ಹತ್ತಾ ಇದ್ವಿ. ಇಲ್ಲಿಂದ ಮೇಲ್ಗಡೆ ಇನ್ನೂ ಹೋಗ್ತಾ ಇದ್ದೀನಿ ನಾನು. ಹೆಂಗೆ ಹತ್ಬೇಕು ಅರ್ಥ ಆಗ್ತಿಲ್ಲ. ಮೆಟ್ಲು ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಬಿದ್ಬಿಟ್ರೆ ಮುಗೀತು. ಫುಲ್ಲು ಡಿಫ್ರೆಂಟು. ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಇವಾಗ, ಗೊತ್ತಾ? ಇವರೆಲ್ಲ ಹೋಗಿ ಬರ್ತವ್ರೆ, ತುಂಬ ಸುಸ್ತಾಗವ್ರೆ. ಏನ್ ಮೇಲ್ಗಡೆ ಬಂದ್ವಲ್ಲ, ಟಾಪಲ್ಲಿ ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಮುಂದ್ಗಡೆ ಹೋಗ್ತಾ ಇರ್ತೀವಿ. ಹಾಗೆ ಮುಂದ್ಗಡೆ ಹಾಗೆ ಹೋಗ್ತಾ ಇರ್ತೀವಿ. ಇನ್ನು ತುಂಬಾ ಮೇಲ್ಗಡೆ ಹೋಗ್ಬೇಕು, ಕಾಲು ನೋವು ಬರ್ತೈತೆ.
ಇನ್ನು ಇಳಿಬೇಕು ಬೇರೆ ನಾವು ಇನ್ನು ತಳಗಡೆ. ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದ್ದೀನಿ ಬೆಂಗಳೂರಿಂದ ಅಲ್ಲಿವರೆಗೆ ಬರೋಷ್ಟಾನ. ನನ್ನ ಆಸೆಗೂ ಮೇಲ್ಗಡೆ ಹತ್ತಾ ಇದ್ದೀನಿ, ಇನ್ನು ಹೋಗ್ಬೇಕು. ಇನ್ನು ತುಂಬ ಮೇಲ್ಗಡೆ ಕಾಲು ನೋವು ಬರ್ತೈತೆ. ಎಲ್ಲರೂ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಕೂತವ್ರೆ, ನಾವಿನ್ನು ಇವಾಗ ಹತ್ತಾ ಇದ್ದೀನಿ ಬಿಸಿಲಲ್ಲಿ. ಅಪ್ಪಾ ಕಾಲು ನೋವು. ಇನ್ನು ತುಂಬ ಮೇಲ್ಗಡೆ ಹೋಗ್ಬೇಕು, ತೋರಿಸ್ತೀನಿ. ಇಲ್ಲಿ ಯಾರೋ ಲವರ್ ಹೆಸರು ಬರ್ದವ್ರೆ, BR ಅಂತ. ಮೋಸ್ಟ್ಲಿ BR ಅವ್ರು ಇದ್ದಿರ್ಬೋದು, ಅದ್ರ ಸಹ BR ಅಂತ ಬರ್ದವ್ರೆ. ನಾನು ಒಂದ್ಸಲ ಎಲ್ಲಿಂದ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹೋಗೋಣ, ಓಕೆ ಅಂತೀರ ಎಲ್ಲ ನೀವು? ಹೋಗೋಣ, ಇದು ಬೆಟ್ಟ ಹತ್ತೋಣ. ಮೆಟ್ಲು ಬಿಟ್ಬಿಟ್ಟು ಈ ಕಡೆಯಿಂದ ಹೋಗೋಣ. ಬನ್ನಿ ಟ್ರೈ ಮಾಡೋಣ. ಹತ್ತಾ ಇದ್ದೀನಿ, ಬೆಟ್ಟ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ನಡ್ಕೊಂಡು. ಹಿಂಗೆ ನೋಡ್ತೀರಾ ಬೆಟ್ಟ ನೋಡಿ ಹೆಂಗೈತೆ. ಸುತ್ತಮುತ್ತ ಬಿಸಿಲು. ಇಲ್ಲಿ ನಾನು ನಿಂತಿದ್ದೀನಿ. ಇನ್ನೂ ತುಂಬ ಮೇಲ್ಗಡೆ ಹೋಗ್ಬೇಕು, ಇನ್ನೂ ಅಲ್ಲಿವರೆಗೂ ಹೋಗ್ಬೇಕು ಮೇಲ್ಗಡೆ. ಭಯ ಆಗ್ತೈತೆ. ಇನ್ನು ತುಂಬ ಮೇಲ್ಗಡೆ ಹೋಗ್ಬೇಕು ನಾನು. ಇವಾಗ ಇನ್ನೂ ಸ್ವಲ್ಪ ಬಂದಿದ್ದೀನಿ. ಇನ್ನೂ ಹತ್ತಾ ಇದ್ದೀನಿ ಮೆಟ್ಲು, ನೋಡ್ತಾ ಇದ್ದೀರಲ್ಲ. ಹತ್ತಾ ಇದ್ದೀನಿ ಇನ್ನು ಮೇಲ್ಗಡೆ ಹೋಗ್ಬೇಕು. ಅಲ್ಲಿವರೆಗೂ ಹೋಗ್ಬೇಕು ನಾನು. ಇನ್ನೂ ಮೆಟ್ಲು ಹತ್ಕೊಂಡು ನಮ್ಮೆಲ್ಲರೂ ಫ್ಯಾಮ್ಲಿ ಅಲ್ಲೇ ತಳಗಡೆ ಕೂತವ್ರೆ. ಮೆಟ್ಲು ಹತ್ತಕ್ಕಾಗಿಲ್ಲ ಅವರಿಗೆ. ನಾನು ಒಬ್ಬದೇ ಹೋಗ್ತಾ ಇದ್ದೀನಿ ಬ್ಲಾಗ್ ಮಾಡಿಕೊಂಡು. ಇನ್ನು ಹೋಗ್ಬೇಕು. ಇನ್ನು ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರು. ನನಗೂ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ. ಇಲ್ಲಿ ಚೆನ್ನಾಗೈತಲ್ವಾ ಪ್ಲೇಸು ನೋಡೋಕ್ಕಂತೂ ತುಂಬ ಚೆನ್ನಾಗೈತೆ. ನಮ್ಮವ್ರು ಇನ್ನೂ ಅಲ್ಲಿ ಕೂತವ್ರೆ, ಇನ್ನೂ ಬರಬೇಕು. ಅವ್ರಿನ್ನು ದಮ್ ಬರ್ತೈತೆ ಜಾಸ್ತಿ, ತುಂಬ ದಮ್ ಬರ್ತೈತೆ. ಮೇಲ್ಗಡೆ ಹತ್ತಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನೂ ಹೋಗ್ತೀನಿ, ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಹಾಯ್ ಬ್ರೋ, ಕನ್ನಡ ಬರುತ್ತಾ? ಕನ್ನಡಿಗರ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಹೋಗ್ತಾ ಇರ್ತೀನಿ.
ಇಲ್ಲೊಂದು ದೇವಸ್ಥಾನ ಐತೆ, ಇಲ್ಲಿ ಎದುರುಗಡೆ ಇನ್ನೊಂದು ದೇವಸ್ಥಾನ ಇಕ್ಕವ್ರೆ, ಅಲ್ಲೂ ದರ್ಶನ ಮಾಡ್ತವ್ರೆ. ಅದು ನಾನು ಹೋಗಿ ನೋಡ್ತೀನಿ ಅಲ್ಲಿ ಏನೈತೆ ಅಂತ. ಅಲ್ಲೂ ಎದುರುಗಡೆ ಇರೋದು ಸೇಮ್ ಒಳ್ಳೆ ಪ್ಲೇಸ್ ಅಲ್ವಾ. ಮೇಲ್ಗಡೆ ಬಂದಾಗ ಫಾಗ್ ತುಂಬ ಬರ್ತೈತೆ, ಮಳೆ ಬೇರೆ ಬರ್ತೈತೆ, ಇನ್ನು ತಾಗಡೆ ಬೇರೆ ಎಳಿಬೇಕು. ಊಟ ಎಲ್ಲ ಎಳ್ಸ್ಕೊತವ್ರೆ ಇಲ್ಲಿ. ಇಷ್ಟು ಜನ ಬಂದವ್ರೆ ಮತ್ತೆ ಇವಾಗ ಮಳೆ ಬೇರೆ ಬರ್ತೈತೆ. ನಾನು ಹೋಗ್ತೀನಿ ತಾಗಡೆ ಅಲ್ಲಿ ನೋಡಿ ಮಳೆ ಹೆಂಗೆ ಬರ್ತೈತೆ. ಫುಲ್ಲು ಫಾಗು, ಮಳೆ ಬರ್ತೈತೆ. ಇನ್ನು ತಾಳಗಡೆ ಹೋಗ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ತಾಗಡೆ ಬರ್ತಾಯಿದ್ವಿ. ಮಳೆ ಬೇರೆ ಬರ್ತೈತೆ, ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿವರೆಗೆ ಹೋಗ್ಬೇಕು ನೋಡಿ. ಹಿಂಗೆ ಹೋಗ್ಬಿಟ್ಟು ಹಿಂಗು ಹಾವು ಯಾವ ಥರ ಹೋಗ್ತದ ಆ ಥರ ದಾರಿ ಮಾಡೋರು ಇದಕ್ಕೆ ಹೋಗೋಕ್ಕೆ. ಏನು ಮಾಡ ಅಷ್ಟೇ. ದೇವರು ಇಲ್ಲೇ ಇದ್ದಾರೆ. ನಾನು ಹೋಗುವಾಗ ನೋಡಿಲ್ಲ, ಬರುವಾಗ ನೋಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇಲ್ಲಿ ಆ ದೇವರು ಅವ್ರೆ ಗೊತ್ತಿಲ್ಲ. ಒಂದು ಲಿಂಗ ಐತೆ, ಹೋಗುವಾಗ ನೋಡಿರಲಿಲ್ಲ ನಾನು, ಇವಾಗ ನೋಡಿದ್ದು. ಈ ಕಡೆ ಏನಾಯ್ತೋ ಗೊತ್ತಿಲ್ಲ. ನೋಡಿ ನೋಡಿ ಹೆಂಗೈತೆ. ಹೋಗುವಾಗ ಮೆಟ್ಲು, ಇದೇ ಮೆಟ್ಲು, ಬೇರೆದಿಲ್ಲ. ಹಿಂಗೆ ಹೋಗ್ಬೇಕು, ಹಿಂಗೆ ಹಾವಿನ ಆಟ ಆಡ್ಕೊಂಡು ಹಿಂಗೆ ಹೋಗ್ಬೇಕು ಮನೆಗೆ. ಹಂಗೆ ಹೋಗ್ತೀರ ಮನೆಗೆ ಡೈರೆಕ್ಟ್. ನೀವು ಒಂದ್ಸಲ ಬಂದುಬಿಟ್ಟು ಫುಲ್ ಬೆಟ್ಟದ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ಬಂದುಬಿಟ್ಟು ನೋಡ್ಕೊಂಡು ಹೋಗಿ. ಫುಲ್ ಸಖತ್ತಾಗಿದೆ. ನಾನು ಮೊದಲನೇ ಟೈಮ್ ಬಂದಿರೋದು ಇಲ್ಲಿ. ನಮ್ಮ ಅಣ್ಣ ಕರ್ಕೊಂಡು ಬಂದಿರೋದು, ನಾನು ನೋಡೇ ಇಲ್ಲ ಇಲ್ಲಿವರೆಗೂ. ಇವಾಗ ಕರ್ಕೊಂಡು ಬಂದವರೇ, ನೋಡಿದ್ದೀನಿ. ಫುಲ್ ಚೆನ್ನಾಗೈತೆ. ಬಂದುಬಿಟ್ಟು ಇಲ್ಲೇ ಅಂಗಡಿಗಳಿರುತ್ತೆ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿ. ತಳಗಡೆ ದಾಸೋಹ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ನಾವಿನ್ನು ಊಟ ಮಾಡೋಕೆ ಮನೇಲಿ ತಂದಿದ್ವಿ. ದಾಸೋಹ ಮಾಡ್ಕೊಂಡು ಹೋಗ್ತೀವಿ ಮನೆಗೆ. ಇಲ್ಲೇ ಚುರುಮುರಿ ಕೊಟ್ಟಿದ್ರು, ಸಖತ್ತಾಗಿ ಟೇಸ್ಟ್ ಇತ್ತು. ತಿಂದ್ವಿ ನಾವು. ಬರೀ 30 ರೂಪಾಯಿ ಚುರುಮುರಿ, ಹೊಟ್ಟೆ ತುಂಬ ತಿಂದಿದ್ವಿ. ಸಖತ್ ಟೇಸ್ಟ್ ಇತ್ತು. ಮಾವಿನಕಾಯಿ ಚುರುಮುರಿ ಅಂತ, ಮಾವಿನ ಹಣ್ಣಿನಿಂದ ಉಪ್ಪಿನಕಾಯಿ ಹಾಕ್ಬಿಟ್ಟು ಕೊಡ್ತವ್ರೆ. ಅದು ಏನೋ ಖಾರ ಹಾಕಿದ್ರು, ಸಖತ್ ಟೇಸ್ಟ್ ಇತ್ತು. ತಿಂದಿದ್ವಿ. ಇದು ದೇವಸ್ಥಾನ ಯಾವಾಗ ಓಪನ್ ಆಗಿತ್ತು? ಇದು ಯಾವ ಕಾಲದಲ್ಲಿ ಹೋಗ್ಬೋದು, ಈಗಲ್ಲ. ಇವಾಗಲ್ಲ, ತುಂಬ ದಿವಸ ಆಯ್ತಾ? ನಿಮ್ದು ಅಂಗಡಿ ಚೆನ್ನಾಗಿ ನಡೆಯುತ್ತಾ ಇಲ್ಲಿ? ಏನೋ ಹಿಂಗೆ ಚೆನ್ನಾಗಿ ಭಾನುವಾರ ಸೋಮವಾರ ಇರುತ್ತೆ, ಇದ್ದಾಗ ಬಿಡ್ದಿತ್ತ ಸುಮಾರು. ಹೌದಾ? ಸರಿ. ಅಮ್ಮನ ಹತ್ರ ಬಂದ್ಬಿಟ್ಟು ಚಿರುಮೇಲೆಲ್ಲ ತಿನ್ಕೊಂಡು ಹೋಗಿ ನಾವು ಹೊಟ್ಟೆ ತುಂಬ ತಿಂದಿದ್ವಿ. ಕಬ್ಬಿನ ಹಾಲು ಎಲ್ಲ ಕುಡ್ದಿದ್ವಿ. ಹೋಗ್ತೀವ ಮನೆಗೆ. ಸಖತ್ ಟೇಸ್ಟ್ ಇತ್ತ ಅಮ್ಮ. ವಿಡಿಯೋ ಮಾಡಿ ಕಳಿಸ್ತಾವ್ರು. ಸರಿ ಅಮ್ಮ, ಹೋಗ್ತೀವಿ, ಮತ್ತೆ ಬರ್ತೀನಿ ಅವಾಗ. ಸರಿ, ಊಟ ಇದೆ ಇಲ್ಲಿ. ಮನೆಗೆ ತಂದಿರೋ ಪರ್ಸದ ತಗೋ ಹೊಟ್ಟೋಗಿ. ದೇವ್ರ ಪರ್ಸದ ತಿಂದಿ, ಒಳ್ಳೆ ಅದು ತಿನ್ಬೇಕು. ಮನೆ ಊಟ ದಿನ ಮಾಡ್ತೀರಾ? ಇವಾಗ ಎಲ್ಲೈತೆ ಪ್ರಸಾದ? ಕೆಳಗಡೆ ಅಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ, ಆಚು. ಅಲ್ಲಿ ಎದುರಿಗೆ ದೊಡ್ಡ ಬಿಲ್ಡಿಂಗು, ಗೋಪುರ ತರ ಕಟ್ಟವ್ರಲ್ಲ, ಅದು ಎದುರಿಗೆ ಹೋಗ್ತೀವಿ. ದೇವ್ರ ಪ್ರಸಾದ ಮನೇಲಿ ಊಟ ದಿನ ಮಾಡೋದಯ್ಯ. ಪ್ರಸಾದ ಸಿಗ್ಬೇಕಲ್ಲ. ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಸಿಕ್ಕಿಲ್ವಲ್ಲಪ್ಪ, ನಾವೇನ್ ಕರ್ಮ ಮಾಡಿದ್ವು ಅಂತೀವಿ ಅಲ್ವಾ. ನಾವು ದೇವ್ರ ಪ್ರಸಾದನ ತಿಂದ್ಬಿಟ್ಟು ಹೋಗ್ತೀವಿ. ಸರಿ ಅಮ್ಮ, ಮತ್ತೆ ಬರೋಣ, ಸಿಗ್ತೀವಿ ಮತ್ತೆ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ದೇವಸ್ಥಾನ ಅಂತೂ ಫುಲ್ ತೋರಿಸೋದಾಯಿತು. ತಳಗಡೆಯಿಂದ ಮೇಲ್ಗಡೆವರೆಗೂ ಬ್ಲಾಗ್ ಮಾಡ್ಕೊಂಡು ಹೋಗಿದ್ದೀನಿ. ಫುಲ್ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ವಿಡಿಯೋ ಮಾಡಿದ್ದೀನಿ. ಊರಿಗೆ ಹೋಗ್ಬೇಕು, ಇನ್ನು ಟೈಮ್ ಆಗೈತೆ 3:15. ಊರಿಗೆ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ ಎಲ್ರಿಗೂ. ಆದಷ್ಟು ಸಪೋರ್ಟ್ ಮಾಡಿ ನಮಗೂ, ನಾವು ಕನ್ನಡಿಗರೇ, ಸಪೋರ್ಟ್ ಮಾಡಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.